ಎಷ್ಟೋ ಸಿನಿಮಾಗಳನ್ನ ನೋಡಿದಾಗ ಒಂದು ಒಳ್ಳೆ ಕಾದಂಬರಿ ಓದಿದಂತಹ ಅನುಭವ ಆಗಿದ್ದಿದೆ. ಮೊದಲೆಲ್ಲ ಈ ತರದ ಸಿನಿಮಾಗಳು ಕನ್ನಡದಲ್ಲಿ ತುಂಬಾ ಬರ್ತಾ ಇದ್ವು. ಅಷ್ಟ್ರಲ್ಲಿ ನನಗೆ ಜಾಸ್ತಿ ತಲೆಯಲ್ಲಿ ಉಳಿದಿರೋದಂದ್ರೆ ಮಾನಸ ಸರೋವರ, ರಾಮ ರೇ, ಗೆಜ್ಜೆ ಪೂಜೆ, ನಾಯಿ ನೆರಳು, ರಂಗನಾಯಕಿ, ಇನ್ನು ಹಲವಾರಿವೆ. ಹೊಸ ನಿರ್ದೇಶಕರಲ್ಲಿ ಈ ಅನುಭವ ಕೊಟ್ಟಿದ್ದು ಹೇಮಂತ್ ರಾವ್ ಅವರು. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ಕವಲುದಾರಿ ಮತ್ತೆ ಎಲ್ಲರಿಗೂ ಗೊತ್ತಿರೋ ಹಂಗೆ ಸಪ್ತಸಾಗರದಾಚೆ ಎಲ್ಲೋ. ಈಗ ಕೆಲ ಹೊತ್ತಿನ ಮುಂಚೆ ನಾನು ನೋಡಿದಂತಹ ನೋಡಿದವ್ರು ಏನಂತಾರೆ ಸಿನಿಮಾದ ಟ್ರೇಲರ್ ಯಾಕೋ ಈ ಎಲ್ಲಾ ಸಿನಿಮಾಗಳ ಲಿಸ್ಟ್ ಒಳಗೆ ಒಂದು ಹೊಸ ಎಡಿಷನ್ ಆಗಿ ಇನ್ನೇನು ನಮ್ ಮುಂದೆ ಬರಲಿದೆ ಅಂತ ಅನಿಸ್ತು. ಹೌದು, ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ನಟರಾದಂತಹ ನವೀನ್ ಶಂಕರ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿ ಕುಲ್ದೀಪ್ ಕಾರ್ಯಪ್ಪ ಅವರು ನಿರ್ದೇಶಿಸಿರುವಂತಹ ನೋಡಿದವ್ರು ಏನಂತಾರೆ ಸಿನಿಮಾದ ಟ್ರೈಲರ್ ಈಗ ತಾನೇ ಬಿಡುಗಡೆಯಾಗಿದ್ದು, ಇದ್ರ ಬಗ್ಗೆ ನನ್ನ ವಿಚಾರಗಳು ಏನಂತ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಜೀವನ ಅನ್ನೋದು ಕೇವಲ ಒಂದ್ ರೀತಿ ಸಾಗಲ್ಲ. ನಮ್ಗೆ ಗೊತ್ತಾಗ್ದಂತೆ ನಮ್ ಲೈಫ್ ಅಲ್ಲಿ ಏನೆಲ್ಲಾ ವಿಷಯಗಳು ನಡೀತಾನೆ ಇರ್ತವೆ. ನಮ್ಮ ಸಂಬಂಧಗಳು, ಜವಾಬ್ದಾರಿಗಳು, ನಮ್ಮ ಮಟೀರಿಯಲಿಸ್ಟಿಕ್ ಅವಶ್ಯಕತೆಗಳು ಕೆಲವೊಮ್ಮೆ ನಮ್ಗೆ ನಿಜವಾಗ್ಲೂ ಲೈಫ್ ಅಲ್ಲಿ ಏನ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ, ನಮ್ಗೆ ಇಷ್ಟ ಆಗೋ ತರ ನಮ್ಗೆ ಯಾಕೆ ಬದುಕೋಕ್ ಆಗಲ್ಲ ಅನ್ನುವಂತ ಪ್ರಶ್ನೆಗಳು ನಾವೆಲ್ಲ ಪ್ರಾಕ್ಟಿಕಲ್ ಸತ್ಯತೆಗಳಿಂದ ಬೇಸತ್ತಾಗ ತಲೆಯಲ್ಲಿ ಕಾಡೋಕೆ ಶುರು ಆಗುತ್ತೆ. ಈ ಎಲ್ಲಾ ಪ್ರಶ್ನೆಗಳನ್ನ ಗಂಭೀರವಾಗಿ ಕನ್ಸಿಡರ್ ಮಾಡಿ ನಮ್ಗಿಷ್ಟ ಬಂದಂತೆ ಬದುಕೋ ಪ್ರಯತ್ನ ಮಾಡಿದ್ರೆ ನಮ್ಮನ್ನೆಲ್ಲ ನೋಡಿದವ್ರು ಏನಂತಾರೆ ಅನ್ನೋವಂತ ಒಂದು ವಿಚಾರ ಮಾತ್ರ ನಮ್ಮನ್ನ ಕಟ್ಟಿ ಹಾಕದೆ ಬಿಡೋಕೆ ಚಾನ್ಸೇ ಇಲ್ಲ. ಇದು ಕೆಲವೊಮ್ಮೆ ವಯಸ್ಸಿನ ಜೊತೆಗೆ ಆಗುವಂತಹ ಒಂದು ಬದಲಾವಣೆ ಕೂಡ ಆಗಿರಬಹುದು. ಇದೇ ಹಿನ್ನೆಲೆಯಲ್ಲಿ ಕಥೆಯ ನವೀನ್ ಶಂಕರ್ ಪಾತ್ರ ಕೂಡ ಸಿಲ್ಕ್ ಹಾಕೊಂಡು ಸೆಲ್ಫ್ ಡಿಸ್ಕವರಿಯ ಜರ್ನಿ ಕಡೆಗೆ ಸಾಗುತ್ತೇನೋ ಅನ್ನೋದು ನನ್ನ ಊಹೆ. ಜೊತೆಗೆ ಟ್ರೇಲರ್ ಒಳಗೆ ಸುಮಾರು ವರ್ಷಗಳ ನಂತರ ಪದ್ಮಾವತಿ ರಾವ್ ಅವರನ್ನ ಕನ್ನಡ ಸಿನಿಮಾದಲ್ಲಿ ನೋಡಿ ಏನೋ ಖುಷಿ ಕೂಡ ಆಯ್ತು. ಮತ್ತೊಂದು ಮುಖ್ಯ ಪಾತ್ರದಲ್ಲಿ ಇರುವಂತಹ ಅಪೂರ್ವ ಭಾರದ್ವಾಜ್ ಅವರು ಕೂಡ ಸಿನಿಮಾದ ಕಥೆಯ ಅವಶ್ಯಕತೆಗೆ ತಕ್ಕಂತೆ ಟ್ರಾನ್ಸ್ಫಾರ್ಮ್ ಆಗಿ ನಟಿಸಿರೋದು ಕೂಡ ತುಂಬಾ ಮೆಚೂರ್ ಆಗಿ ಕಾಣ್ತಾ ಇದೆ. ಮೋಸ್ಟ್ಲಿ ಇವರ ಪಾತ್ರ ಹೀರೋನ ಜರ್ನಿಗೆ ಒಂದು ಅರ್ಥ ಕೊಡೋ ರೀತಿಯಲ್ಲಿ ಮೂಡಿ ಬರಬಹುದೇನೋ ಅನಿಸ್ತಾ ಇದೆ. ಶ್ವೇತಾ ಶ್ರೀನಿವಾಸ್ ಕೂಡ ಸ್ಕ್ರೀನ್ ಮೇಲೆ ಪ್ರಾಮಿಸಿಂಗ್ ಆಗಿ ಕಾಣ್ತಾ ಇದ್ದಾರೆ. ಜೊತೆಗೆ ಸ್ಕ್ರೀನ್ ಮೇಲೆ ಮುಗ್ಧವಾಗಿ ಕಾಣ್ತಾ ಇರೋ ಹುಡುಗನ ಪಾತ್ರ ನನಗೆ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ಈ ತರದ ಕಥೆಗಳು ಮನಸ್ಸಿಗೆ ತುಂಬಾ ಹತ್ತಿರವಾಗಿ ನಿಲ್ತವೆ. ಯಾಕಂದ್ರೆ ನಾವೆಲ್ಲ ಎಷ್ಟೋ ಆಸೆಗಳನ್ನ ನಮ್ಮಲ್ಲೇ ಇಟ್ಕೊಂಡು ಬದುಕ್ತಾ ಇರ್ತೀವಿ. ಅದಕ್ಕೆ ಕಾರಣ ನಾವೇ ಸೃಷ್ಟಿಸಿಕೊಂಡಿರುವಂತಹ ಈ ನೋಡ್ದವ್ರು ಏನಂತಾರೆ ಅನ್ನುವಂತ ಒಂದು ಬಂಧನ. ಇಷ್ಟು ಪ್ರಾಮಿಸಿಂಗ್ ಆಗಿ ಕಾಣ್ತಾ ಇರೋ ಸಿನಿಮಾದ ಟ್ರೇಲರ್ ನೋಡಿ ಇನ್ನು ಸಿನಿಮಾ ಆದಷ್ಟು ಬೇಗ ನೋಡ್ಬೇಕು ಅನ್ನುವಂತಹ ಭಾವನೆ ಪರ್ಸನಲ್ ಆಗಿ ನನಗಂತೂ ಆಗ್ತಾ ಇದೆ. ಅಂದ ಹಾಗೆ ಟ್ರೇಲರ್ ನಲ್ಲಿರುವ ವಿಷಯಗಳನ್ನ ಬ್ರೇಕ್ ಡೌನ್ ಮಾಡಕ್ಕೆ ನನ್ಗಿಷ್ಟ ಇಲ್ಲ. ಆಗ ನನ್ನ ವಿಚಾರಗಳನ್ನ ನೋಡ್ದವ್ರು ಏನಂತಾರೆ ಅನ್ನೋ ಭಯ ಏನಿಲ್ಲ. ಆದ್ರೆ ಅಲ್ಲಿರೋ ವಿಷಯಗಳನ್ನೆಲ್ಲ ನಿಮ್ಮ ಇಂಟರ್ಪ್ರಿಟೇಷನ್ಗೆ ಬಿಟ್ರೆ ಒಳ್ಳೇದು ಅಂತ ನನ್ನ ವಿಚಾರ. ಸೊ ಹೋಗಿ ಟ್ರೇಲರ್ನ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಇದೊಂದು ಥಾಟ್ ಪ್ರೊವೋಕಿಂಗ್ ಸಿನಿಮಾ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಸಿನಿಮಾ ಇದೇ ತಿಂಗಳ 31ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಈ ತರದ ಸಿನಿಮಾಗಳನ್ನ ಥಿಯೇಟರ್ ನಲ್ಲಿ ನೋಡಿ. ನಮ್ಮ ಕನ್ನಡದ ಸಿನಿಮಾಗಳು ಪರಭಾಷಿಗರು ಕೂಡ ನೋಡುವಂತೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಇದೆಲ್ಲ ಹೇಳಿ ಸಿನಿಮಾ ಚೆನ್ನಾಗಿ ಮೂಡ್ ಬರ್ಲಿ ಅಂತ ಆಶಿಸ್ತಾ ಮೂವಿ ಟ್ರಕ್ ಕಡೆಯಿಂದ ಈ ಹೊಸ ಎಕ್ಸ್ಪೆರಿಮೆಂಟ್ಗೆ ಆಲ್ ದ ಬೆಸ್ಟ್ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾನು ನಿಮ್ಮ ಗಂಗಾ ಮೋದಿ. ಈ ತರದ ಇನ್ನಷ್ಟು ವಿಷಯಗಳ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.